ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗಿನ ಸಭೆ ನಡೀತಾ ಇದೆ. 3, 4 ಅಥವಾ 5 ಪಾಲಿಕೆಯ ಮಾಡೆಲ್ ಅನ್ನ ಸಮಿತಿ ಮಂಡಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಅಂತಿಮ ವರದಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ. ಜನಸಂಖ್ಯೆಯನ್ನ ಹೇಗೆ ವಿಂಗಡಣೆ ಮಾಡಬೇಕು, ಮರು ಹೊಂದಾಣಿಕೆ ಹೇಗಾಗಿ ಆಗಬೇಕು, ಈ ಎಲ್ಲ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ವಿಷಯ ಏನು ಅಂತಂದ್ರೆ 3 ಪಾಲಿಕೆಯನ್ನ ಮಾಡಿದ್ರೆ, ಈಗ ಬೆಂಗಳೂರಿಗೆ 1 ಪಾಲಿಕೆ ಅಲ್ವಾ BBMP, 3 ಪಾಲಿಕೆಯನ್ನ ಮಾಡಿದ್ರೆ 20 ವರ್ಷದ ಬಳಿಕ ಅದನ್ನ ಪುನರ್ರಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವಾಗಿನ ಜನಸಂಖ್ಯೆ, ಅವಾಗಿನ ಏರಿಯಾ ವಿಸ್ತೀರ್ಣ ಎಲ್ಲ ಹೆಚ್ಚಾಗಿರುತ್ತೆ. ಅದೇ 5 ಪಾಲಿಕೆ ಮಾಡಿದ್ರೆ 50 ವರ್ಷಗಳ ಗುರಿ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಲಿ ವಾರ್ಡ್ಗಳ ಜೊತೆಗೆ ಹೊಸ ಪ್ರದೇಶಗಳ ಸೇರ್ಪಡೆ ಆಗುತ್ತೆ. ಈ ಬಗ್ಗೆ ಅಂತಿಮ ರೂಪುರೇಷೆ ಸಿದ್ಧಪಡಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಇವತ್ತಿನ ಸಭೆಯಲ್ಲಿ. ಬೆಂಗಳೂರು ಯಾವ ರೀತಿ ವಿಂಗಡಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ, ಅವ್ರ ಹತ್ರ ಮಾತಾಡಬೇಕಾಯಿತು. ನಮ್ಮ ಆಫೀಸರ್ಸ್ಗೆ, ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಅವರಾದ ಮೇಲೆ ನೆಕ್ಸ್ಟು ನಾನು ಕ್ಯಾಬಿನೆಟ್ಗೆ ಇಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ.